ಗಂಗಾ, ಓ ಗಂಗಾ, 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 ಮಗ ಎಲ್ಲೋದ್ಯಾವ? ಅಲ್ಲ, ಹಿತ್ತಲ್ತಾವ ಇದ್ದಾಳೇನೋ ಅಂತ ಹೋದ್ರೆ ಅಲ್ಲಿ ಹೋದ್ರೂ ಇಲ್ಲ. ಈ ಕಡೆ ಏನಾದರೂ ಪಾತ್ರೆ ತೊಳೆಯೋದು ಮಾಡ್ತಾ ಇದ್ದಾಳ ಅಥವಾ ನೀರು ಹೊರ್ತಾ ಇದ್ದಾಳ ಅಂದ್ರೆ ಅದೂ ಇಲ್ಲ. ಯಾವ ಕಡೆ ಹೋದ್ಲ ಈ ಹುಡುಗಿ ಅಂತೀನಿ. ಏನು ಕೊಟ್ಟಿಗೆ ಹೋಗಿದ್ದಾಳೆ ಹಸುಗೆ ಮೇವು ಹಾಕಕ್ಕೆ ಅನ್ಕೊಂಡ್ರು ಅಲ್ಲೂ ಇಲ್ಲ. ಮನೆ ಹಿತ್ತಲ್ತಾವನೂ ಇಲ್ಲ, ಮನೆ ಮುಂದ್ಗಡೆನೂ ಇಲ್ಲ. ಎದ್ಲೋದ್ಲಿ ಅಂತೀನಿ. ಇಂತಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ಬಾರ್ದೆ ಗಂಗಾ. ಮನೇಲಿ ಅತ್ತೆ ಅನ್ನೋ ಗೂಬೆ ಹುಡುಕ್ತಾ ಇರ್ತಾಳೆ ಅನ್ನೋದೊಂದು ಪರಿಕಲ್ಪನೆ ಬ್ಯಾಡ್ವೆ ಅವಕ್ಕಿಗೆ. ಎಲ್ಲೋದ್ಲು ಹಿಂಗೆ ಮಾಡಲ್ವೇ? ಯಾವ ಕಡೆ ಹೋದ್ಲು ಅಂತೀನಿ. ಈ ಉರಿ ಬಿಸಿಲಿನಾಗ ಇನ್ನು ಎಲ್ಲಿ ಹೋದ್ಲೇನೋ ಈ ಮಗಿನ ಬೇರೆ ಬಿಟ್ಟು. ಗಂಗಾ, ಓ ಗಂಗಾ, ಏನ ಗಿಡಕ್ಕೆ ನೀರು ಹಾಕ್ತಾಳೇನೋ ಅಂತ ಅಂದ್ಕೊಂಡ್ರು ಅದೂ ಇಲ್ಲಲ್ಲಪ್ಪ. ಓನ್ ಗಿಡ ಬೇರೆ ಭಾಳ ಚೆನ್ನಾಗಿ ಬೆಳೆಸವಳೆ. ಯಾವ ಕಡೆ ಹೋದ್ಲಂತೀನಿ. ನೆತ್ತಿ ಸುಡಂಗ್ ಬೇರೆ ಬಿಸಿಲಿದ್ದಾಳೆ. ಅಲ್ಲ, ಹೊಲ್ತಾವ ಏನಾರು ಹೋದ್ಲ ಶ್ರೀಕಾಂತಪ್ಪನ ಜೊತೆ? ಹೇಳ್ಬಿಟ್ಟು ಹೋಗ್ತಾ ಇದ್ಲು, ಇವತ್ತೇನು ಹಿಂಗೆ ಮಾಡವಳೆ? ಗಂಗಾ, ಓ ಗಂಗಾ, ಅಕ್ಕಪಕ್ಕದ ಮನೆಗೆ ಏನಾರು ಹೋದ್ಲ ಅಥವಾ ಹೊಸುಗ್ ಮೇಯ್ ತರಕ್ಕೆ ಹೋದ್ಲ? ಎಲ್ಲಿ ಹೋಗೋದಿದ್ರೆ ಹೇಳಿ ಹೋಗ್ತಾ ಇದ್ಲಪ್ಪ, ದಿನ ಹೋಗ್ಬೇಕಿದ್ರೆ. ಇವತ್ತೇನು ಹೊಸದಾಗಿ ಹೇಳ್ದೆ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ವೇ? ಮಾವನ್ ತಾವ ಏನಾದರೂ ಹೇಳೋದಲ್ಲ? ಇಲ್ಲ, ಮಾವಾದ್ರೆ ಹೇಳ್ತಾ ಇದ್ದ. ಇದು ಎಲ್ಲಿ ಹೋಯ್ತಂತೀನಿ. ಇದೇನು ಹೊಸ ಬರೀ ನನಗೆ. ಈಕೆ ಹುಡುಕೋ ಕರ್ಮ. ಎಲ್ಲೋದ್ಲು ಹಿಂಗೆ ಮಾಡಲ್ವೇ? ಓ, ಸ್ನೇಹಿತರಿಗೆ ಏನಾದರೂ ಫೋನ್ ಮಾಡೋಕ್ಕೆ ಅಂತ ಗುಡ್ಡ ಹತ್ತವಳ ಸಿಗ್ನಲ್ಗೆ ಅಂತ. ಏನಾದರೂ ಹೇಳಿ ಹೋಗ್ಬೇಕು ತಾನೆ. ಮನೇಲಿ ಹುಡುಕ್ತಾ ಇರ್ತಾರೆ. ಮಗಿನ ಬಿಟ್ಟು ಹೋಗ್ಬೇಕಿದ್ರಿ ಜ್ಞಾನ ಬೇಡವೆ ಈಕಿಗೆ? ಅಯ್ಯ, ಹಿಂಗೆ ಮಾಡ್ಬಿಟ್ರಿ ಹೆಂಗೆ? ನಾವು ಎಲ್ಲಿ ಅಂತ ಹುಡ್ಕೋದು? ಹೋಗಂಗ. ಅಯ್ಯ, ಈ ಬಿಸಿಲು ನನ್ನ ಮನೆ ಹೊರಗಡೆನೇ ಬರೋದು ಕಷ್ಟ. ಇನ್ನು ಈಕೆಯಲ್ಲಿ ಹೋದ್ಲ? ಇದೇನಿದು? ಅತ್ತೆ ಯಾರನ್ನ ಹುಡುಕ್ತಾ ಇರಂಗಿದೆ. ಯಾರು ಬರ್ತೀನಿ ಅಂತ ಹೇಳಿದರೆ? ಏನು ಕಥೆಯಪ್ಪ? ಅತ್ತೆ, ಏನವ್ವ? ಯಾರನ್ನ ಹುಡುಕ್ತಾ ಇರಂಗಿದೆ? ಯಾರಾದರೂ ಬರ್ತೀನಿ ಅಂತ ಅಂದ್ರ? ನಂದೊಂದು ಸೊಸೆ ಗಂಗಾ ಅಂತ ಅವಳೆ. ಈ ಬಿಸಿಲಿನಾಗೆ ಎಲ್ಲಿ ಹೋಯ್ತು ಅಂತ ಹುಡುಕ್ತಾ ಇದ್ದೀನಿ ಮಗಿನ ಬಿಟ್ಬಿಟ್ಟು. ನಿಂಗೆ ಸಿಕ್ಕವಳ? ಅಯ್ಯೋ, ಇದು ಏನತ್ತೆ? ಯಾಕೆ ನನ್ನನ್ನು ಹುಡುಕ್ತಾ ಇದ್ದೀರಾ? ನಿನ್ನನ್ನು ಹುಡುಕದ ಇನ್ನು ಪಕ್ಕದ ಮನೆಯವಳ ಹುಡುಕ್ರಿ. ನಮ್ಮನೆ ಮಹಾಲಕ್ಷ್ಮಿ ನಾವೇ ಹುಡ್ಕೊಬೇಕು ತಾನೆ. ಅಲ್ಲ, ಇಂಥಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ಬಾರ್ದೆ. ನಾನು ಏನಂತ ತಿನ್ಕೋಬೇಕು? ಮಗಿನ ಬಿಟ್ಬಿಟ್ಟು ಈ ಬಿಸಿಲಿನಾಗೆ ಎಲ್ಲ ಹೋಗಿ ಬಂದೆಲ್ಲ. ತಲೆ ಮೇಲೆ ಇಟ್ಟೊಂದು ಒಜ್ಜಿ ಓದ್ಕೊಂಡು ಯಾಕೆ ಹೇಳಿ ಹೋಗ್ಬಾರ್ದೆ? ಅಲ್ಲಿ ಈ ಉರಿ ಬಿಸಿನಾಗ ಹೋಗಿ ಕಟ್ಗೆ ತರೋ ಅವಶ್ಯಕತೆ ಏನಿತ್ತು? ಗ್ಯಾಸ್ ಇಲ್ವೇ? ಮನೆ ಒಳಗಡೆ ಅಡುಗೆ ಮಾಡೋಕಾಯ್ತಿತ್ತಾನೆ. ಅಯ್ಯ ನಿನ್ನ, ಆ ಮಗಿನ ಬಿಟ್ಬಿಟ್ಟು ಒಂಟಿಯಲ್ಲ. ಇನ್ನೊಂದು ಮಗಿ ಅಂತ ಅಪ್ಪನ ಜೊತೆ ಹೋಯ್ತಾ ಇಲ್ಲ ಆಟ ಆಡೋಕೆ ಹೋಯ್ತಾ ಅಂತಾನೆ ಗೊತ್ತಿಲ್ಲ. ಈ ಚಿಕ್ಕ ಮಗಿನ ಬಿಟ್ಬಿಟ್ಟು ಹೋಗಿದೆಯಲ್ಲ, ನಿಂಗೇನು ಬುದ್ಧಿಗಿದ್ದಿ ಇದೆಯಾ? ಇಲ್ಲ ಹಸಿನ ಸಗಣಿ ಏನಾದರೂ ತಲೆ ತುಂಬ್ಕೊಂಡಿದ್ಯಾ ಅಂತೀನಿ. ಅಯ್ಯ ನಿನ್ನ, ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದ್ಯಾ ಹೆಂಗೆ? ಸಲಿಗೆ ಕೊಟ್ಟಿರೋದು ಜಾಸ್ತಿ ಆಯ್ತಾ? ಯಪ್ಪ ಶಿವನಿ, ಇದೇನಿದು? ಮತ್ತೆ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟವರಲ್ಲ. ಯಾವಾಗಲೂ ಇಲ್ಲದೆ ಇರೋ ನನ್ನ ಅತ್ತೆ ಸ್ವಭಾವ ಇವತ್ತೇನಕ್ಕಪ್ಪ ಚಿಂತೆ ಆಯಿತು? ಶಿವನೇ, ಗಂಡ ಸರಿ ಹೋದ ಅಂತ ಖುಷಿಯಿಂದ ಇರಬೇಕಿದ್ರೆ ಅತ್ತೆ ತಲೆಗಿರೆಗೆ ಏನಾಯ್ತು ಅಂತೀನಿ. ಯಾರು ಬಂದು ಹೋಗಿಲ್ವೇ ನಮ್ಮ ಅತ್ತೆ ತಲೆ ತಿರ್ಸಕ್ಕೆ ಅಂತ? ಇದೇನಿದು? ತಲೆ ಮ್ಯಾಗ ಇನ್ನೂ ಒಜ್ಜಿ ಎತ್ಕೊಂಡು ಹೋಗುರವ ಭಾಳ. ಎತ್ಕೊಂಡಲ್ಲ ನಿಂತ್ಕೊಂಡು ಬಂದಿಲ್ಲ. ಅಲ್ಲ, ನಿನಗೆ ಏನು ಹೇಳ್ಬೇಕು? ಒಬ್ಬಳೆ ಹೋಗಿದೆಯಲ್ಲ ಬೆಟ್ಟಕ್ಕೆ. ಅಯ್ಯ ನಿನ್ನ, ಅಲ್ಲಿ ಹುಲಿ ಗಿಲಿ ಬಂತಂದ್ರೆ ಏನು ಮಾಡೋದಾಗಿತ್ತು ನಾವು? ಏನೋ ಗುಣ ಅಂತಿದೆಯಲ್ಲ, ಏನು ಕತೆ? ಅಯ್ಯೋ, ಅದಕ್ಕೇನಾ? ಅಲ್ಲ, ನನ್ನ ಗಂಡ ಏನೋ ಸರಿಯಾಗಿ ಹೋದ. ಈಗ ಅತ್ತೆಗೆ ಏನಾಯ್ತಪ್ಪ? ಅತ್ತೆ ಕಾಟ ಶುರುವಾಯ್ತಾ? ಗಂಡನ ಕಾಟ ಹೋಗ್ಬಿಟ್ಟು ಅಂತ ನಾನು ಚಿಂತೆ ಮಾಡೋಕ್ಕೆ ಶುರು ಮಾಡಿದ್ದೆ. ಅತ್ತೆ ಇಷ್ಟೇನಾ ನಿಮ್ಮದು? ನಾನು ಒಬ್ಬನೇ ಹೋಗಿದ್ದೀನಿ ಅಂತನಾ ಕೋಪ? ಅಯ್ಯ ನಿಮ್ಮ, ಭಾರ ಆಯ್ತಾ ಈ ಕಡೆ ಇಟ್ಟು? ಅಯ್ಯ ನಿನ್ನ, ಏನು ಹೇಳ್ಬೇಕು ನಿನಗೆ? ನಾನು ಹೇಳಿದ್ರು ಒಂದು ಸ್ವಲ್ಪ ಬರ್ತಿದ್ದೆ ತಾನೆ. ಒಜ್ಜಿ ಕಟ್ಟಿಗೆ ತಕ್ಕಾದ್ರೂ ಇಟ್ಟೊಂದು ಭಾರ ಆಯ್ತಲ್ಲ ಗಂಗವ್ವ. ತುಂಬ ಭಾರ ಇದೆ ಅತ್ತೆ, ಏನು ಮಾಡೋದು? ಅಲ್ಲ ಗಂಗ, ಮನೆ ಇಟ್ಟಲ್ತಾವನ್ನಾದ್ರೂ ಹಾಕಿ ಇಡ್ಬೇಕು ತಾನೆ. ಅಯ್ಯ, ಮನೆ ಮುಂದ್ಗಡೆ ಸೌದಿ ಇಡಬಾರ್ದು. ಆಮೇಲೆ ಸ್ವಲ್ಪ ಸಾಂಪಾರಿಸ್ಕೊಂಡು
ಸುಧಾರಿಸ್ಕೊ, ನೀರು ಕುಡಿ. ಹ್ಞೂ ಆಮೇಲೆ ತಗೊಂಡು ಹೋಗಿ ಹಿಂದ್ಗಡೆಗೆ ಹಾಕು. ಹ್ಞೂ ಆಯಿತು ಅತ್ತೆ, ಹಾಗೆ ಮಾಡ್ತೀನಿ. ಅಲ್ಲೇ ಇಟ್ಬಿಡಿ, ನಿಮ್ಮ ಹತ್ರ ಎತ್ತಕ್ಕಾಗಲ್ಲ ಭಾರ. ನನಗೆ ಎಷ್ಟೊಂದು ಸುಸ್ತಾಗೋಯ್ತು ಈ ಬಿಸಿಲಿನಾಗೆ. ತಾಳು ಇರು, ನೀರು ತಗೊಂಬರ್ತೀನಿ, ಕುಡಿಯೋರಂತೆ. ಇಟ್ಟೊಂದು ಭಾರ ಎತ್ಕೊ ಬಂದರೆ ಒಬ್ಬನೇ ಒಟ್ಟು ದೂರಿಂದ ಸುಸ್ತಾಗದೆ ಇರುತ್ತೆ. ಗಂಗಾ, ಇದೇನಿದು? ಮಡಿಕೆಲಿ ಭಾಳ ನೀರು ಕಡಿಮೆ ಐತೆ, ಇವತ್ತೇನು ನೀರು ತುಂಬಿಟ್ಟಿಲ್ವೇ? ಈ ಬಿಡಿ ಬಿಸಿಲಿನಾಗೆ ಮಡಿಕೆಲಿ ನೀರು ತುಂಬಿಟ್ಬಿಟ್ರೆ ಎಷ್ಟು ತಣ್ಣಂಗಿರ್ತದೆ. ಫ್ರಿಜ್ ನೀರ್ಗಿಂತನೇ ಆರೋಗ್ಯಕ್ಕೂ ಒಳ್ಳೆಯದು. ತಣ್ಣಂಗಿರ್ಲಿರುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನೀರು ತುಂಬಬೇಕು ತಾನೆ. ಅತ್ತೆ, ಎದ್ದಿದ ತಕ್ಷಣ ಪಾಪು ಅಳ್ತಾ ಇತ್ತಾ, ಇವನ್ ನೋಡಿದ್ರೆ ಹೋಮ್ ವರ್ಕ್ ಮಾಡ್ದೇನೆ ಸತಾಯಿಸ್ತಾ ಇದ್ದ. ಇವ್ರಿಬ್ಬರು ಜಗಳದ ಮಧ್ಯೆ ಮಕ್ಕಳಿಬ್ಬರು ನೋಡ್ಕೊಳ್ಳೋದ್ರೊಳಗಡೆ ಬೆಳಗ್ಗೆ ಎದ್ದಿದ ತಕ್ಷಣ ನೀರು ತುಂಬೋದನ್ನೇ ಮಾಡ್ತಿದ್ದೀನಿ ಅತ್ತೆ, ಕ್ಷಮಿಸಿ. ನಾಳೆ ತುಂಬಿಡ್ತೀನಿ, ಸರಿನಾ? ಅಲ್ಲ ಕಣವ, ಎಲ್ಲಕ್ಕಿಂತ ಸಲ ನಿನ್ನ ಹತ್ರ ಒಬ್ಬನ ಹತ್ರನೇ ಆಯ್ತದೆ. ನನಗೂ ಸ್ವಲ್ಪ ಹೇಳಿದ್ರೆ ನಾನು ಮಾಡ್ಕೊಡ್ತೀನಪ್ಪ. ಅದು ಹೇಳದೇ ಇದ್ರೆ ನನಗೆಲ್ಲ ಗೊತ್ತಾಯ್ತದೆ ಹೇಳು. ಪರವಾಗಿಲ್ಲ ಬಿಡಿ, ನಿಮಗೂ ವಯಸ್ಸಾಗಿದೆ ತಾನೆ, ಇಷ್ಟು ದಿವಸ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರಿ ತಾನೆ. ಇವಾಗ ಏನೋ ಆರಾಮ್ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಎಬ್ಸಲ್ವಪ್ಪ. ಬೆಳಿಗ್ಗೆ ಎದ್ದು ತಿಂಡಿ ಮಾಡಿಕೊಂಡು ಸೌದಿಗೆ ಹೋದ್ನಲ್ಲ, ಅದಕ್ಕೆ ಮರ್ತೇ ಬಿಟ್ಟೆ. ಆಮೇಲೆ ತುಂಬೋಣ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಸೌದಿಗೆ ಹೋಗಿದ್ದೊಳದು ಮರ್ತುಬಿಟ್ಟೆ. ಸರಿ ಆಯ್ತು ಬಿಡು, ಇದ್ದಷ್ಟು ದಿವ್ಸ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ತಿನ್ಬೇಕು. ಹಂಗ ಓದಿ ಬಿಟ್ಬಿಟ್ಟು ವಯಸ್ಸಾಯ್ತು ಅಂತ ಕೈಕಾಲು ಗಟ್ಟಿ ಇರಬೇಕಿದ್ರೆ ಖಾಲಿ ಕೂತ್ಕೊಂಡಿರಬಾರ್ದು. ನಾಳೆಯಿಂದ ನಾನು ಬಿರ್ನೆ ಬೇಗ ಎದ್ದುಬಿಟ್ಟು ನಿಂಗೆ ಸಹಾಯ ಮಾಡ್ತೀನಿ. ಅಲ್ಲ ಗಂಗಾ, ಹೋಗಿ ಕೊಟ್ಟಿಗೆ ತಗೊಬಂದಿದ್ಯಲ್ಲ, ನಿಂಗೇನು ಬುದ್ಧಿ ಗಿದ್ದಿದೆಯೇ? ಏನಾದರೂ ಬೆಳೆದಲ್ಲಿ ಪ್ರಾಣಿಗ್ರಿ ನೀವು ಬಂದು ಏನಾದ್ರು ಮಾಡ್ತಂದ್ರೆ ಏನಾರು ಮಾಡ್ತಿದ್ದೆ ಅಂತೀನಿ. ಅಂತ ಕೊಟ್ಟಿಗೆ ತರೋ ಅನಿವಾರ್ಯತೆ ಏನಿತ್ತು? ಗ್ಯಾಸ್ ಇಲ್ಲ ಕಣವ, ಗ್ಯಾಸ್ ಖಾಲಿ ಆಗ್ಬಿಟ್ಟೈತಾ? ಅಯ್ಯೋ ಶಿವನೇ, ಗ್ಯಾಸ್ ಕತೆ ಏನು ಹೇಳಿ ಅತ್ತೆ, ಎಲ್ಲರ ಮನೆ ಕತೆನೂ ಇದೇನೆ. ಹಳ್ಳಿಲಿ ಒಂಥರ ಕತೆ, ಪಟ್ಟಣದಲ್ಲಿ ಒಂಥರ ಕತೆ. ಅಯ್ಯ, ಇನ್ನೊಂದು 3-4 ದಿವಸ ಬರ್ಬೋದೇನೋ ಗ್ಯಾಸು ಅತ್ತೆ. ಮಳೆಗಾಲಕ್ಕೆ ಏನು ಮಾಡೋಣ? ಇವಾಗ ನೋಡಿದ್ರೆ ಸಿಲಿಂಡ್ರ್ ಬೇರೆ ಸಿಗ್ತಾ ಇಲ್ಲ. ಅದೇನೋ ಯುದ್ಧ ಅಂದ್ಬಿಟ್ಟು ಸಿಲಿಂಡ್ರ ನಿಲ್ಲಿಸ್ಬಿಟ್ಟವ್ರೆ. ಎಷ್ಟು ರೇಟ್ ಆಗಿಬಿಟ್ಟೈತೆ, 1000-2000 ರೂಪಾಯಿ ಆಗ್ಬಿಟ್ಟೈತೆ. ಬರೀ ಸುಮ್ಮನೆ ಏನಕ್ಕೆ ಅತ್ತೆ? ಮಳೆಗಳ ತಾವಾನು ಮಳೆಗಾಲಕ್ಕೂ ಸಿಕ್ಕಾಪಟ್ಟೆ ಬೇಕಾಯ್ತದೆ. ಅದಕ್ಕೋಸ್ಕರ ಒಂದಿಷ್ಟು ಸೌದಿನಾದರೂ ಮಾಡಿಟ್ಕೊಳ್ಳೋಣ ಅಂತ ಅತ್ತೆ, ಅಷ್ಟೇನೆ. ನಿಮ್ಮನ್ನು ಕರ್ಕೊಂಡು ಹೋದ್ರೆ ಮಗುನ ಕರ್ಕೊಂಡು ಹೋಗೋರು ಯಾರು? ಅದಕ್ಕೆ ಹೇಳಿಲ್ಲ, ನಾನೊಬ್ಬನೇ ಹೋಗ್ಬಿಟ್ಟು ಬಂದೆ. ಏನು ಮಾಡೋಕ್ಕಾಯ್ತದೆ, ಎಲ್ಲರ ಮನೆ ತಾವನು ಇದೇನೆ. ಹಳ್ಳಿಯಾಗೆ ಸೌದಿ ಎತ್ತಾಕ ಬಂದ್ಕೊಂಡಾದ್ರೂ ಒಲೆ ಉರಿಸ್ಬೋದು. ಇನ್ನು ಪಟ್ಟಣದಾಗ ಕತೆ ಏನಂತ ಹೆಣ್ಮಕ್ಳಿಗೆ ಕೇಳಬೇಕು, ಪಟ್ಟಣದ ಹೆಣ್ಮಕ್ಳಿಗೇನೆ. ನಮಗೇನು ಗೊತ್ತಾಯ್ತದೆ? ಸಿಲಿಂಡ್ರ್ ಸಿಗ್ತಾ ಇಲ್ಲ ಅತ್ತೆ, ತುಂಬಾ ಬೆಲೆ ಏರಿಸ್ಬಿಟ್ಟವ್ರೆ ಸಿಲಿಂಡ್ರಿಗೆ. ಏನು ಮಾಡೋಣ? ಕೊಟ್ಟಿಗೆ ಹೋಗಿ ಕಡ್ಕೊಬರೋಣ ಅಂದರೆ ಫಾರೆಸ್ಟ್ ಕತೆಯವ್ರು ಬಿಡಲ್ಲ. ಒಂದಕ್ಕೊಂದು ಅವಿನಾಭಾವ ಸಂಬಂಧ ಹಂಗೆ ಆಗ್ಬಿಟ್ಟಿದೆ. ಸಿಲಿಂಡ್ರ್ ಸಿಕ್ಕೋದಿಲ್ಲ, ಕಟ್ಟಿಗೆ ತರೋಕ್ಕಾಗಲ್ಲ. ಏನು ಮಾಡೋದು ಅಂತೀನಿ. ಇವಾಗ ಅಡುಗೆ ಬೇಯಿಸೋದು ಭಾಳ ಕಷ್ಟ ಇದೆ. ಹೊಟ್ಟೆ ತುಂಬಿಸ್ಕೊಳ್ಳೋದು ಕಷ್ಟಪಟ್ಟು ಭತ್ತ ಉತ್ತನೆ ಬಿತ್ತನೆ ಮಾಡಿ ಭತ್ತ ತಗೊಬಂದು ಮನೆ ತವ ಹಾಕೊಂಡು ಅಕ್ಕಿ ಮಾಡ್ಕೊಬಂದ್ರೂ ಬೇಯಿಸ್ಕೊಂಡು ಉಣ್ಣಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ. ಬೆಟ್ಟ ತವ ಹೋಗಿ ಕಡ್ಕೊಬಂದ್ರೆ ಗಿಡನ ಕೊಡಿಬೇಡಿ ಮಳೆ ಬರಲ್ಲ ಅಂತಾರೆ. ಅದೇನೋ ಸತ್ಯನೇ, ಒಣ ಮರನಾದ್ರು ಕಡ್ಕೊಂಬರೋಣ ಅಂದ್ರೆ ಅದಕ್ಕೂ ಅವಕಾಶ ಮಾಡಿಕೊಡಲ್ಲ ಅಂತಾರೆ. ಏಳು ಹಸಿ ಮರ ಕಡಿತೀವೋ ಅಂತ ಫಾರೆಸ್ಟ್ ಕತೆರು ಆಗಿದ್ದಾಗ ಬಂದು ಜೋರು ಮಾಡ್ತಾರೆ. ಏನು ಮಾಡೋಣ ಅಂತೀನಿ. ಇದು ಒಂಥರ ಜೇಡ್ರ ಬಲೆ ಹೆಣದಂಗೆ, ಹೆಂಗಂದ್ರೂ ಬಿಡಿಸ್ಕೊಳಕ್ಕಾಗಲ್ಲ ಇದು. ನಮ್ಮ ಸಂಸಾರದ ಕತೆ ಹಂಗೇನೆ ಅನ್ಸುತ್ತೆ. ಇವಾಗ ನೀನು ಹೇಳಿರೋದು ಕರೆನೆ, ಎಲ್ಲರ ಮನೆ ಸಂಸಾರದ ಕತೆನೂ ಅಷ್ಟೇನೆ. ದುಡ್ಡು ಜಾಸ್ತಿ ಇರೋರು 1-2 ತಿಂಗಳು ಗ್ಯಾಸ್ ತಗೊಬಂದ್ಕೊಂಡು ಅಡುಗೆ ಮಾಡ್ತಾರೆ. ದುಡ್ಡು ಇಲ್ದೇರೋ 1-2 ತಿಂಗಳು ಕಡಿಮೆ ಗ್ಯಾಸ್ ತಗೊಬಂದ್ಕೊಂಡು ಉಪಯೋಗಿಸ್ತಾರೆ. ಎಲ್ಲಾನು ಹೊಟ್ಟೆ ಗಂಗವ, ಮಿತಿಲಿ ಬಳಸದೆ ಹೋದ್ರೆ ಎಲ್ಲಾನು ಖರ್ಚಾಗೋದೇನೆ. ಚಿನ್ನ ಖರ್ಚಾಯಿತು, 1.5 ಲಕ್ಷ 2 ಲಕ್ಷ ರೂಪಾಯಿ ಬಂಗಾರಕ್ಕೆ ಏರ್ತು. ಇನ್ನೊಂದು ಸ್ವಲ್ಪ ದಿವಸ ಪೆಟ್ರೋಲು ಡೀಸೆಲು ಖಾಲಿ ಆಯ್ತದೆ. ಇನ್ನೇನು ಮಾಡೋಣ? ಎಲ್ಲ ಹಿಂದಿನ ಕಾಲಕ್ಕೆ ಮತ್ತೆ ಬರ್ತದೇನೋ ಅನಿಸ್ತೈತೆ. ಅಲ್ಲ, ಕೊಟ್ಟಿಗೆನೂ ಕೊಡ್ಬಿಟ್ಟು ಬೆಡ್ತಾವನು ಇಲ್ಲ. ಏನು ಮಾಡೋಣ? ಮರ ಎಲ್ಲ ಕಡ್ದ್ಬಿಟ್ಟು ಮನುಷ್ಯನ ಆಸೆಗಂತ ಬೇಡದೆ ಓದು ಮಾಡ್ಕೊಂಡು ಈಗ ಅದಕ್ಕೂ ಕಡಿವಾಣ ಹಾಕವ್ರೆ ಗೌರ್ಮೆಂಟ್ ಅವರು. ಅಯ್ಯ, ಏನು ನಿಜ ನೀನು ಹೇಳಿರೋದು. ಒಟ್ಟಿಗೆ ಏನು ಮಾಡ್ಕೊಂಡು ತಿನ್ನೋಣ ಅನ್ನೋದೇ ಬಗೆಹರಿಯೋಂಗಿಲ್ಲ. ಅಯ್ಯ, ಇವಾಗ ಇನ್ನು ಮುಂದೆ ಸೊಪ್ಪು ತರಕಾರಿ ಹೊಸಿದೇ ತಿನ್ನಬೇಕೇನೋ ಅಂತ ಕಾಲನೂ ಬರ್ತದೆ. ಭಾಳ ದೂರ ಏನಿಲ್ಲ ಕಣವ. ಅಯ್ಯ,
ಎಲ್ಲರ ಮನೆ ಕತೆನೂ ಹಂಗೇನೆ. ಅಯ್ಯ, ನೀನು ಹೇಳಿರ ಹಂಗೆ ಎಲ್ಲರ ಮನೆ ಸಂಸಾರದ ಕತೆನೂ ಜೇಡ್ರ ಬಲ ಎಣದಂಗೆ. ಹ್ಯಾಂಗೆ ಎಳೆದು ಬಿಡಿಸ್ಕೊಳಕ್ಕೂ ಆಗಕ್ಕಿಲ್ಲ, ಅದು ಮೂಟದೆಗಿರಕ್ಕೂ ಆಗಕ್ಕಿಲ್ಲ ಅಂತದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಥ್ಯಾಂಕ್ ಯು, ಧನ್ಯವಾದಗಳು ಫುಲ್ ವಿಡಿಯೋ ನೋಡಿದ್ದಕ್ಕೆ. ಇದೇ ರೀತಿ ಫುಲ್ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಎಲ್ಲರೂ ಫುಲ್ ವಿಡಿಯೋ ನೋಡೋದಿಲ್ಲ, ನೋಡಿದವರಿಗೆ ಧನ್ಯವಾದಗಳು. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಅತ್ತೆ ಸೊಸೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ಸ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು ಫುಲ್ ವಿಡಿಯೋ ನೋಡಿದ್ದಕ್ಕೆ. ಎಲ್ಲರ ಮನೇಲೂ ಇದೆ ಅನ್ಕೋತೀನಿ, ಸಿಲಿಂಡ್ರ್ ಇಲ್ದೇನೆ ಎಲ್ಲರೂ ಒದ್ದಾಟ ಮಾಡ್ತಾ ಇದ್ದೀರಾ. ಹೆಣ್ಮಕ್ಳಿಗೆ ಬಂಗಾರ ಅಂದರೆ ತುಂಬಾ ಇಷ್ಟ. ಬಂಗಾರನು ಗಗನ ಕುಸುಮ ಹಾಕ್ಕೊಂಡಿದೆ. ಇದ್ದಿದ್ರೆ ಖುಷಿಯಾಗಿರೋಣ, ಸರಿನಾ ಸ್ನೇಹಿತರೆ? ಎಲ್ಲದನ್ನು ಅತಿಯಾಗಿ ಆಸೆ ಪಟ್ಟರೆ ಪ್ರಪಂಚದಲ್ಲಿ ಖಾಲಿ ಆಗೋ ವಸ್ತುನೇ ಜಾಸ್ತಿ. ಮನುಷ್ಯ ಕೂಡ ಅಷ್ಟೇ. ಅವನ ಸಮಯ ಬಂದಿದ ತಕ್ಷಣ ಭಗವಂತನ ಪಾದ ಸೇರಲೇಬೇಕು. ಬರ್ತೀವಿ ಮುಂದಿನ ವಿಡಿಯೋದೊಂದಿಗೆ.